ಈ ಮೀಸಲಾತಿ ವಿಷಯ ಚುನಾವಣಾ ಪ್ರಚಾರದಲ್ಲಿ ಪ್ರಮುಖ ವಿಷಯವಾಗಿ ಚರ್ಚೆಯಾಗಿದೆ. ರಾಜ್ಯದಲ್ಲಿ ಚುನಾವಣೆ ಘೋಷಣೆಗೂ ಕೆಲ ದಿನಗಳ ಹಿಂದಷ್ಟೇ ಬೊಮ್ಮಾಯಿ ಸರ್ಕಾರ ಮೀಸಲಾತಿ ಬದಲಾವಣೆ ಮಾಡಿ ಅಂತ ಘೋಷಣೆ ಮಾಡಿತ್ತು. ಸರ್ಕಾರದ ನಿರ್ಧಾರಕ್ಕೆ ಪರ ವಿರೋಧ ವ್ಯಕ್ತವಾಗಿದ್ದು, ಒಂದು ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಚುನಾವಣಾ ಪ್ರಚಾರದಲ್ಲಿ ಇದನ್ನೇ ಪ್ರಮುಖವಾಗಿ ಚರ್ಚೆಯಾಗಿ ತೆಗೆದುಕೊಳ್ಳಲಾಗಿತ್ತು. ಈ ವಿಚಾರವನ್ನೇ ಇಟ್ಟುಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಲಾಗಿತ್ತು. ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡಲು ಸಂವಿಧಾನದ ಪ್ರಕಾರ ಸಾಧ್ಯ ಇಲ್ಲ ಅನ್ನೋದು ಬಿಜೆಪಿಯ ವಾದ. ನಾವು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಸರ್ಕಾರದ ನಿರ್ಧಾರವನ್ನ ರದ್ದುಪಡಿಸುತ್ತೇವೆ ಅನ್ನೋದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಾದ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಿನ ವಿಚಾರಣೆ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಇವತ್ತು 4% ಮೀಸಲಾತಿ ರದ್ದು ಮಾಡಿದಂತಹ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ, ಬಹಳ ಮಹತ್ವವನ್ನ ಪಡ್ಕೊಂಡಿದೆ. ಯಾಕಂದ್ರೆ ನಾಳೆನೇ ಎಲೆಕ್ಷನ್ ಇರೋದ್ರಿಂದ ಇದು ಚುನಾವಣೆಯ ಮೇಲೆ ಇವತ್ತು ವಿಚಾರಣೆ ಆಗಬಹುದು, ಅಂತಿಮ ತೀರ್ಪು ಬರ್ಲಿಕ್ಕಿಲ್ಲ. ಆದ್ರೂ ಕೂಡ ಇದು ಚುನಾವಣೆಯ ಮೇಲೆ, ಮತದಾರರ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳನ್ನ ಹೇಳೋದಾದ್ರೆ. ನವಿತಾ, ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿದ್ದಂತ ಕೆ.ಎಚ್. ರೆಹಮಾನ್ ಖಾನ್ ರವರು ಮುಸ್ಲಿಮರಲ್ಲಿ ಕೂಡ ಬಹಳಷ್ಟು ಹಿಂದುಳಿದವರಿದ್ದಾರೆ, ಬಡವರಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವ ಎಂಬ ಕಾರಣಕ್ಕಾಗಿ ಒಂದು ಸಮೀಕ್ಷೆಯನ್ನು ನಡೆಸ್ತಾರೆ. ಈ ಸಮೀಕ್ಷೆಯ ಆಧಾರದ ಮೇಲೆ ಮುಸ್ಲಿಮರು ಕೂಡ 2B ಮೀಸಲಾತಿಯನ್ನ ಕೊಡಬೇಕು, 4% ಮೀಸಲಾತಿಯನ್ನ ವಿಶೇಷ ಪ್ರಕರಣದಲ್ಲಿ ಕೊಡಬೇಕಂತ ಹೇಳಿ ಶಿಫಾರಸನ್ನ ಕೊಡ್ತಾರೆ. ಈ ಶಿಫಾರಸಿನ ಅನ್ವಯ ಇಸ್ವಿ 1994 ದೇವೇಗೌಡರು ಅಲ್ಪಸಂಖ್ಯಾತರು ಕೂಡ 2B ಮೀಸಲಾತಿಯನ್ನ ಜಾರಿಯನ್ನ ಮಾಡ್ತಾರೆ. ಇದೀಗ 2B ಮೀಸಲಾತಿ ವಿಚಾರ ಸಂಬಂಧಪಟ್ಟಾಗೆ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ಅಂದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತ ಸಮಾಜದವರ ಬೇಡಿಕೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ 2B ಮೀಸಲಾತಿಯನ್ನ ರದ್ದು ಮಾಡಿ ಈ ಮೀಸಲಾತಿ 4% ಅನ್ನ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಹಂಚಿಕೆಯನ್ನ ಮಾಡ್ತಾರೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ 2B ಮೀಸಲಾತಿ ರದ್ದತಿ ಸಂಬಂಧಪಟ್ಟಾಗೆ ಈಗಾಗಲೇ ರೇಟ್ ಇರ್ತಕ್ಕಂಥದ್ದು ಮುಸ್ಲಿಮರ ಸಾಂವಿಧಾನಿಕ ಬದ್ಧ ಮೀಸಲಾತಿಯನ್ನ ಕಿತ್ತು ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಎಷ್ಟು ಮಟ್ಟಿಗೆ ಹಂಚಿಕೆಯನ್ನು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ, ಮತ್ತು ಮುಸ್ಲಿಮರನ್ನ EWS ಸೇರಿಸ್ತೀವಿ ಅಂತ ಅದು ಕಾನೂನು ಮಾನ್ಯತೆ ಸಿಗುತ್ತಾ, ಮತ್ತು 2B ಮೀಸಲಾತಿ ಅದು ಸಂವಿಧಾನಿಕವಾಗಿರುವಂತದ್ದು, ಇದನ್ನ ರದ್ದು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಈಗಾಗಲೇ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭವಾಗಿರುವಂತದ್ದು. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ಇರುವಂತದ್ದು. ಹಾಗಾಗಿ 2B ಮೀಸಲಾತಿ ರದ್ದು ಸಾಂವಿಧಾನಿಕ ಅಲ್ಲ, ಸಾಂವಿಧಾನಿಕವಾಗಿರ್ತಕ್ಕಂಥದ್ದನ್ನ ರದ್ದು ಮಾಡಿದ ತಪ್ಪು ಅನ್ನೋದು ಇದೀಗ 2B ಮೀಸಲಾತಿ ರದ್ದು ಸಂಬಂಧಪಟ್ಟಾಗೆ ಕೋರ್ಟ್ಗೆ ಹೋದಂತವರ ವಾದ. ಸರ್ಕಾರ ಅವರಿಗೆ EWS ಕೊಟ್ಟಿದ್ದೀವಿ ಅನ್ನೋದು ವಾದ. ಈ ಎಲ್ಲದರ ನಡುವೆ ಕೂಡ 2B ಮೀಸಲಾತಿ ಸಂಬಂಧಪಟ್ಟ ರದ್ದು ಮಾಡೋದು ನಾವು ವಾಪಸ್ ಕೊಡ್ತೀವಿ. ಒಕ್ಕಲಿಗರು ಏನಾಗತ್ತೆ ಇವತ್ತಿನ ಸುಪ್ರೀಂ ಕೋರ್ಟ್ ನ ವಿಚಾರಣೆಯಲ್ಲಿ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ನಾಳಿನ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇವತ್ತಿನಿಂದ ಮಸ್ಟರಿಂಗ್ ಕಾರ್ಯ ಆರಂಭ ಆಗಲಿದ್ದು ಎಲೆಕ್ಷನ್ ಡ್ಯೂಟಿ ಮಾಡುವವರಿಗೆ ಇವಿಎಂಗಳನ್ನ ಹಸ್ತಾಂತರ ಮಾಡಲಾಗುತ್ತೆ. ರೂಟ್ ಬಸ್ಗಳ ಮೂಲಕ ಮತ ಕೇಂದ್ರಗಳಿಗೆ ಸಿಬ್ಬಂದಿಯನ್ನ ಕಳುಹಿಸಲಾಗುತ್ತೆ. ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಯಲ್ಲಿ ಇವತ್ತು ಸಂಜೆಯಿಂದನೇ ಉಳಿಯಲಿದ್ದಾರೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಮತದಾನ ಆರಂಭ ಆಗಲಿದ್ದು 1 ಮತಗಟ್ಟೆಗೆ 4 ಮತಗಟ್ಟೆ ಅಧಿಕಾರಿಗಳು, ಪೊಲೀಸ್, ರೂಟ್ ಆಫೀಸರ್, ರೂಟ್ ಸೆಕ್ಟರ್ ಆಫೀಸರ್ ಇರಲಿದ್ದಾರೆ. ಮತದಾನಕ್ಕೂ ಮೊದಲು ಮಾಕ್ ಪೋಲ್ ನಡೆಯಲಿದೆ. ಇವಿಎಂನಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಸಮಸ್ಯೆ ಎದುರಾದ್ರೆ ಏನಾದ್ರು ಮಾಡಬೇಕು, ರಿಸರ್ವ್ ಇವಿಎಂ ಕೂಡ ಸಿದ್ಧ ಇರಲಿದೆ. ಮತದಾನದ ಚಟುವಟಿಕೆ, ಮತದಾನ ಉತ್ತಮವಾಗಿ ನಡೀಬೇಕು ಅಂದ್ರೆ ಅದರ ಪೂರ್ವ ತಯಾರಿಯಲ್ಲಿ ಮಸ್ಟರಿಂಗ್ ಕೂಡ ಬಹಳ ಮುಖ್ಯವಾದದ್ದು. ಮಸ್ಟರಿಂಗ್ ನಲ್ಲಿ ಎಲ್ಲಾ ಪೋಲಿಂಗ್ ಪರ್ಸನಲ್ PRO, APRO ಅಂಡ್ PO ಬೆಳಗ್ಗೆ 8 ಗಂಟೆ ಒಳಗಾಗಿ ಬರ್ತಾರೆ, ರಿಪೋರ್ಟ್ ಮಾಡ್ತಾರೆ. ಅವ್ರು ಸ್ಟ್ಯಾಚ್ಯುಟರಿ, ನಾನ್ ಸ್ಟ್ಯಾಚ್ಯುಟರಿ ಕವರ್ಸ್ ಅಂಡ್ ಇವಿಎಂ ಈ ಮೂರನ್ನು ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಫೈನಲಿ ಬ್ರೀಫಿಂಗ್ ಕೂಡ ಮಾಡ್ತೇವೆ. ರೂಮ್ ನಲ್ಲಿ ಬ್ರೀಫಿಂಗ್ ಮಾಡಿ ಅವರನ್ನ ಮತಗಟ್ಟೆಗೆ ರೂಟ್ ಬಸ್ಗಳ ಮೂಲಕ ಮಧ್ಯಾಹ್ನ ಊಟದ ನಂತರ ನಾವು ಕಳಿಸ್ಕೊಡ್ತೇವೆ. ಅಲ್ಲಿ ಹೋಗಿ ಮತಗಟ್ಟೆ ಅಧಿಕಾರಿಗಳು ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಕ್ ಪೋಲ್ ಅನ್ನ ಬೆಳಗ್ಗೆ ಮಾಡಿ 7 ಗಂಟೆಗೆ ಮತಗಟ್ಟೆಯಲ್ಲಿ ಮತದಾನ ಶುರುವಾಗಲಿಕ್ಕೆ ಏನು ಏರ್ಪಾಡು ಬೇಕು ಅದನ್ನು ಮಾಡ್ಕೊಳ್ತಾರೆ. ಮತದಾನ ಆದ ನಂತರ ಮತ್ತೆ ಮತಗಟ್ಟೆ ಅಧಿಕಾರಿಗಳು ಅವೆಲ್ಲ ದಾಖಲೆಗಳನ್ನು ತಗೊಂಡು ಮತ್ತೆ ಮಸ್ಟರಿಂಗ್ ಕೇಂದ್ರಕ್ಕೆ ಬರ್ತಾರೆ. ಅದನ್ನು ಡಿಮಸ್ಟರಿಂಗ್ ಕೇಂದ್ರ ಅಂತ ಕರಿತೇವೆ. ಅಲ್ಲಿ ಅವೆಲ್ಲ ಇವಿಎಂಗಳನ್ನ ಕಲೆಕ್ಟ್ ಮಾಡಿಕೊಂಡು ದಾಖಲೆಗಳನ್ನು ಪರಿಶೀಲಿಸಿಕೊಂಡು ನಮ್ಮ ಪೂರ್ವ ಸಮಸ್ಯೆಗಳಾಗದೇ ಇರೋ ಹಾಗೆ ಮೂಲಭೂತ ಸೌಕರ್ಯಗಳು ಮತಗಟ್ಟೆಯಲ್ಲಿ ಏನೇನು ಇರಬೇಕು, ಅವ್ರಿಗೆ ಉಳ್ಕೊಳಕ್ ವ್ಯವಸ್ಥೆ, ಲೈಟು, ನೀರು, ಟಾಯ್ಲೆಟ್, ಊಟ ಇವೆಲ್ಲವೂ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಮಸ್ಟರಿಂಗ್ ಕೇಂದ್ರದಲ್ಲಿ ಊಟ, ಮತಗಟ್ಟೆಯಲ್ಲಿ ಊಟ, ಪ್ರತಿಯೊಂದು ಕೂಡ ನಾವು ಪ್ಲಾನ್ ಮಾಡ್ಕೊಂಡಿದ್ದೇವೆ.
ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ. ವಿಧಾನಸಭೆ ಚುನಾವಣೆ ವೇಳೆ ಬಾಯ್ ತೆರೆದಿದೆ ಬೆಟ್ಟಿಂಗ್ ಭೂತ. ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಗೆಲುವು ಸೋಲಿನ ಮೇಲೆ ಬೆಟ್ಟಿಂಗ್ ನಡೀತಾ ಇದೆ. ಬಾಜಿ ಕಟ್ಟುವವರ ಮೇಲೆ ಕಣ್ಣಿಟ್ಟಿದೆ ಸಿಸಿಬಿ ಪೊಲೀಸರು. ಈ ರೀತಿಯಾಗಿ ಯಾರ್ಯಾರು ಬೆಟ್ಟಿಂಗ್ ಮಾಡ್ತಾರೆ, ಬಾಜಿ ಕಟ್ತಾರೆ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ಬೆಟ್ಟಿಂಗ್ ಮೇಲೆ ನಿಗಾ ವಹಿಸಲು ಹಿರಿಯ ಅಧಿಕಾರಿಗಳ ಸೂಚನೆ ಇದೆ. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರಿಗೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದು ಆನ್ಲೈನ್ ಆಪ್ಗಳ ಮೂಲಕವೂ ಬೆಟ್ಟಿಂಗ್ ನಡೆಯುವ ಸಾಧ್ಯತೆ ಇದೆ. ಚುನಾವಣೆಗೆ ಒಂದು ದಿನ ಬಾಕಿ ಇದೆ. ನಾಳೆ ಮತದಾನ ನಡೆಯುತ್ತೆ. ಆದ್ರೆ ಯಾರ್ಯಾರು ಗೆಲುವನ್ನ ಸಾಧಿಸಬಹುದು, ಯಾರು ಸೋಲು ಕಾಣಬಹುದು ಅನ್ನೋದ್ರ ಬಗ್ಗೆ ಬೆಟ್ಟಿಂಗ್ ಜೋರಾಗಿ ನಡೀತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇನ್ನು ಚುನಾವಣೆಗೆ ಒಂದು ದಿನ ಬಾಕಿ ಅಂತ ಹೇಳಿದ್ರೆ ನಾಳೆನೇ 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ಯಾವ್ದು ಕ್ರಿಕೆಟ್ ಆಗಿರ್ಬೋದು ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಈಗ ಬೆಟ್ಟಿಂಗ್ ಭೂತ ಬಹಳ ಜೋರಾಗಿ ಸಾಕ್ತಾರೆ. ಹಿಂದಿನಿಂದಲೂ ನೋಡ್ಕೊಂಡ್ ಬಂದಿದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಸಲ ಯಾವ ರೀತಿಯಾಗಿ ಅಧಿಕಾರಿಗಳು ಸನ್ನದ್ಧರಾಗಿದ್ದಾರೆ? ಖಂಡಿತವಾಗ್ಲೂ ನವಿತಾ, ಮತದಾನ ನಾಳೆಯಿಂದ ಶುರುವಾಗ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ಕಡೆ ಐ ಅಲರ್ಟ್ ಆಗಿರುವಂತದ್ದು. ಯಾಕಂದ್ರೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಭ್ಯರ್ಥಿಗಳು ಈ ಬಾರಿ ಯಾರ ಪರವಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಬೆಟ್ಟಿಂಗ್ಗಳು, ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ಗಳು ಕೂಡ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳು ನಡೆಸಿದಂತ ಒಂದು ಸಭೆಯಲ್ಲಿ ಕೂಡ ಅಷ್ಟೇ ಚರ್ಚೆ ಆಗುತ್ತೆ. ಈ ಚರ್ಚೆ ಆರಂಭದ ಬೆನ್ನಲ್ಲೇ ಸಿಸಿಬಿಯ ಆಯುಕ್ತರಾಗಿರುವಂತಹ ಶರಣಪ್ಪ ಅವರಿಗೆ ಕೂಡ ಅಷ್ಟೇ ಒಂದು ವಿಶೇಷವಾದ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಯಾರೂ ಕೂಡ ಅಷ್ಟೇ ಅಭ್ಯರ್ಥಿಗಳ ಪರ ಮತ್ತು ವಿರೋಧವಾಗಿ ಬೆಟ್ಟಿಂಗ್ ಅನ್ನ ನಡೆಸಬಾರದು, ಆ ರೀತಿಯಾಗಿ ನೀವು ಆಕ್ಷನ್ ಅನ್ನ ಮಾಡಬೇಕು ಅಂತ ಹೇಳಿದ್ರು. ಅದರಂತೆ ಸಿಸಿಬಿ ಪೊಲೀಸರು ಕೂಡ ಈಗಾಗಲೇ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿದರೆ. ಅದರಲ್ಲೂ ಕೂಡ ಅಷ್ಟೇ ಟೆಕ್ನಿಕಲ್ ನ ಮುಖಾಂತರವಾಗಿ ಕೂಡ ಅಷ್ಟೇ ಕೆಲವೊಂದು ಆಪ್ ಗಳ ಮೇಲೆ ಕೂಡ ನಿಗಾ ಇಟ್ಟಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಇಂತಹ ಒಂದು ಸಂದರ್ಭದಲ್ಲಿ ಬೆಟ್ಟಿಂಗ್ ಆಡೋದಕ್ಕೆ ಅಂತ ಒಂದಷ್ಟು ಆಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಅದರಲ್ಲೂ ಕೂಡ ಅಷ್ಟೇ ರಾಜಕೀಯ ಯಾವ ವ್ಯಕ್ತಿಗಳು ಗೆಲ್ತಾರೆ, ಯಾವ ವ್ಯಕ್ತಿಗಳು ಸೋಲ್ತಾರೆ ಅಂತ ಬಾಜಿ ಕಟ್ಟಲು ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಒಂದು ಆಪ್ ಡಿಸೈನ್ ಗಳು ಕೂಡ ಆಗಿರುತ್ತೆ. ಅದರ ಮೇಲೆ ತೀವ್ರ ನಿಗಾ ಇಡುವಂತೆ ಕೂಡ ಈಗಾಗಲೇ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ರು. ಟೆಕ್ನಿಕಲ್ ವಿಭಾಗದಿಂದಲೂ ಕೂಡ ಅದಕ್ಕೆ ಸಪೋರ್ಟಿವ್ ತಗೊಂಡು ಎಲ್ಲಿ ಯಾವ ರೀತಿಯಂತ ಡಿಸೈನ್ ಆಪ್ ಗಳೇನಾದ್ರೂ ಆಗಿದೆಯಾ ಅಥವಾ ಬೇರೆ ರೀತಿಯಂತ ಆಪ್ ಗಳನ್ನ ಸಿದ್ಧ ಮಾಡಿಕೊಂಡು ಬೆಟ್ಟಿಂಗ್ ಆಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕೂಡ ತೀವ್ರ ನಿಗಾ ಇಟ್ಟಿರುವಂತದ್ದು. ಅದರಂತೆ ಕಳೆದ ಬಾರಿಯೂ ಕೂಡ ಅಷ್ಟೇ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಕೆಲವೊಂದು ಅಭ್ಯರ್ಥಿಗಳು ಸೋಲ್ತಾರೆ ಗೆಲ್ತಾರೆ ಅಂತ ಬೆಟ್ಟಿಂಗ್ ಅನ್ನ ಹಾಕಲು ಮುಂದಾಗಿದ್ರು. ಈ ಬಾರಿ ಅಂತಹ ಒಂದು ಘಟನೆಗಳು ಆಗಬಾರದು ಅಂತ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಬೆಂಗಳೂರಿನಾದ್ಯಂತಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈ ಹಿಂದೆ ಇರುವಂತಹ ಒಂದಷ್ಟು ಬೆಟ್ಟಿಂಗ್ ಆಡ್ತಿದ್ದಂತ ಒಂದಷ್ಟು ಬೆಟ್ಟಿಂಗ್ ಆಡಿಸ್ತಿದ್ದಂತವ್ರು ಯಾರೆಲ್ಲ ಅರೆಸ್ಟ್ ಆಗಿದ್ರು ಅವರ ಮೇಲೆ ಕೂಡ ನಿಗಾ ಇಟ್ಟಿದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಪಕ್ಷದ ಪರವಾಗಿರ್ಬೋದು ಅಥವಾ ಅಭ್ಯರ್ಥಿಗಳ ಪರವಾಗಿ ಬೆಟ್ಟಿಂಗ್ ಆಡದಂತೆ ಎಲ್ಲಾ ರೀತಿಯಂತ ಒಂದು ಪ್ರಮುಖವಾದಂತಹ ಒಂದು ಸಿದ್ಧತೆಗಳನ್ನು ಕೂಡ ಸಿಸಿಬಿ ಪೊಲೀಸರು ಮಾಡ್ಕೊಳ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.